किती देऊ शकतोस पॉइंट्स? 10 out of 10. खरंच तुम्ही किती देऊ शकता पॉइंट्स? 10. आ 10. रिअली गुड. ओके एन्जॉय. I'll enjoy afterwards. हाँ ये कौन? ಬ್ಯಾಕ್ ಟು ಮೈ ಚಾನಲ್. ಸೊ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಬೆಳಗ್ಗೆ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ರಕ್ಷಾಬಂಧನ್ ದಿನ. ಸೊ ರಾಖಿ ಹಬ್ಬ. ಹ್ಯಾಪಿ ರಕ್ಷಾಬಂಧನ್ ಎಲ್ಲರಿಗೂ. ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಸೊ ಇದೊಂಥರ ಸ್ಪೆಷಲ್ ಡೇ ಆಗಿರುತ್ತಲ್ಲ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ಗೆ. ಸೊ ನಾನು ಇವತ್ತು ರಾಖಿ ಕಟ್ತಾ ಇದ್ದೀನಿ ನನ್ನ ತಮ್ಮನಿಗೆ. ಸೊ ನನ್ನ ತಮ್ಮ ಬಂದಿದ್ದಾನೆ, ಸೊ ಹಾಗಾಗಿ ಅವನಿಗೆ ಇವತ್ತು ರಾಖಿ ಕಟ್ತೀನಿ. ಮುಂಚೆ ಎಲ್ಲ ಅಂದರೆ ಲಾಸ್ಟ್ ಇಯರ್ ಏನಾಗಿತ್ತು, ನಾನು ಕಳಿಸ್ಬೇಕಾಗಿತ್ತು. ನಾನು ಲಾಸ್ಟ್ ಇಯರ್ ಏನು ಮಾಡಿದ್ದೆ, ಆಗಸ್ಟಲ್ಲಿ ಬಂದರೆ ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮಂತಲ್ಲಿ ಅವನು ಬರೋದಿಲ್ಲ. ಸೊ ಆವಾಗ ಅವನಿಗೆ ಕಟ್ಟಿದ್ದೆ. ಸೊ ಇವಾಗ ಬಂದಿದ್ದಾನೆ. ಸೊ ಹಾಗಾಗಿ ಇವತ್ತು ನಾನು ಅವನಿಗೆ ರಾಖಿ ಕಟ್ತಾಯಿದ್ದೀನಿ. ಸೊ ಇವತ್ತು ಒಂದ್ಸಲ ಸ್ಪೆಷಲ್ ಫೀಲ್ ಮಾಡಿಸೋಣ ಅಂತ ಇವತ್ತು ಕೆಲವು ಪ್ಲ್ಯಾನ್ಸನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಪ್ಲ್ಯಾನ್ ಅಂತಂದರೆ ಡಿಶಸ್ ಏನೆಲ್ಲ ಅವ್ನು ಇಷ್ಟ ಪಡೋವಂಥ ಡಿಶಸ್ನ ಇವತ್ತು ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವನಿಗೆ ಸ್ವೀಟಲ್ಲಿ ಅಂದರೆ ಜಾಮೂನ್ ಇಷ್ಟ, ಈ ಥರ ಕೆಲವು ಡಿಶಸ್ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಜಾಮೂನ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಸೊ ಮತ್ತು ಏನು ಟೈಮ್ ಬಂದು 10:30 ಆಗ್ತಾಯಿದೆ. ಬ್ರೇಕ್ಫಾಸ್ಟ್ ಕೂಡ ಆಯಿತು ಎಲ್ಲರದ್ದು. ಇವತ್ತು ಸಿಂಪಲ್ಲಾಗಿ ಪೋಹ ಮಾಡಿದ್ದೆ. ಇವತ್ತು ಆ್ಯಕ್ಚುಲಿ ಥಾಲಿಪೀಠ ಮಾಡಬೇಕಾ ಅಂದ್ಕೊಂಡಿದ್ದೆ, ಆದರೆ ಎಲ್ಲ ಸ್ವಲ್ಪ ಅಂದರೆ ಲಂಚ್ನೂ ಸ್ವಲ್ಪ ಮಾಡಬೇಕಲ್ಲ, ಅದೆಲ್ಲ ಪ್ರಿಪ್ರೇಷನ್ಸ್. ಮತ್ತು ಥಾಲಿಪೀಠಿಗೆ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರುತ್ತೆ, ಜಾಸ್ತಿ ಇದು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾಳೆ ಮಾಡ್ತೀನಿ. ಸೊ ಇವತ್ತು ಜಸ್ಟ್ ಒಂದು ಸಿಂಪಲ್ಲಾಗಿ ಈಸಿ ಅಲ್ವಾ ಪೋಹ. ಸೊ ಪೋಹ ಮಾಡಿದೆ. ಇವಾಗ ಹೋಗಿ ಜಾಮೂನ್ ಮಾಡಬೇಕು ಮತ್ತು ಎಲ್ಲ ಅಂದರೆ ಅಡುಗೆ ಸ್ವಲ್ಪ ಮಾಡಬೇಕು. ಇವತ್ತು ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡ್ತೀನಿ. ನನಗೆ ರಾಖಿ ಹಬ್ಬ ಅಂದ ತಕ್ಷಣ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ. ನಾವು ಅಂದರೆ ಚೈಲ್ಡ್ಹುಡ್ ಅಂದರೆ ನಮ್ಮ ಸ್ಕೂಲ್ ಡೇಸಲ್ಲಿ ನಾವೆಲ್ಲ ಏನು ಮಾಡ್ತಾಯಿದ್ದೆ, ನಮ್ಮ ಗ್ರೂಪ್ ಇತ್ತು ಫ್ರೆಂಡ್ಸ್ ಎಲ್ಲ. ಸೊ ನಾವೆಲ್ಲ ಈ ಥರ ಏನು ಉಲನಿಂದ ಮಾಡಿರ್ತಾರಲ್ವ ರಾಖಿ. ಸೊ ಅದನ್ನು ನಾವು ಸ್ಕೂಲ್ಗೆ ತೊಗೊಂಡು ಹೋಗ್ತಾಯಿದ್ವಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಪೋಹ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಅದರ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಕಟ್ಟಿಂಗ್ ಎಲ್ಲ. ನಾನು ಪೋಹ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಅಂದರೆ ಎಲ್ಲರೂ ಏನು ಮಾಡ್ತಾರೆ, ಆನಿಯನ್ ಮತ್ತು ಟೊಮೆಟೊ, ಕರಿಬೇವು ಅದೆಲ್ಲ ಹಾಕಿ ಮಾಡ್ತಾರೆ. ಆದರೆ ನಾನು ಇದರಲ್ಲಿ ವೆಜಿಟೇಬಲ್ಸ್ ಹಾಕ್ತೀನಿ, ಕ್ಯಾರೆಟ್ ಹಾಕ್ತೀನಿ, ಪೀಸ್ ಹಾಕ್ತೀನಿ, ಮತ್ತು ಕಾರ್ನ್ ಹಾಕ್ತೀನಿ. ಇದ್ದರೆ ಬೀನ್ಸ್ ಹಾಕ್ತೀನಿ. ಬೀನ್ಸ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ, ನೋಡಿಬಿಟ್ಟು ಹಾಕ್ತೀನಿ. ಬೀನ್ಸ್ ಇದ್ದರೆ ಬೀನ್ಸ್ ಹಾಕ್ತೀನಿ. ಸೊ ಇದೆಲ್ಲ ತರಕಾರಿ ಹಾಕಿ ಮಾಡಿದರೆ ನನಗೆ ತುಂಬ ಇಷ್ಟ ಆಗುತ್ತೆ ಪೋಹ. ಮನೆಯಲ್ಲಿ ಎಲ್ಲರೂ ತಿಂತಾರೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ತರಕಾರಿ ಹಾಕಿ ಮಾಡೋದ್ರಿಂದ ಮಕ್ಕಳು ಕೂಡ ಕೊಡ್ಬೋದು. ಸೊ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಬ್ರೇಕ್ಫಾಸ್ಟೆಲ್ಲ ಆಯಿತು. ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಜಾಮೂನ್ ಮಾಡ್ತಾಯಿದ್ದೀನಿ. ಫಸ್ಟು ಜಾಮೂನ್ ಮಾಡ್ಕೊಂಡಿಟ್ರೆ ಸೊ ಊಟದ ತನಕ ಅದು ಚೆನ್ನಾಗಿ ಪಾಕನೇ ಹೀರ್ಕೊಂಡಿರುತ್ತೆ. ಸೊ ಚೆನ್ನಾಗಿ ಸರ್ವ್ ಮಾಡ್ಬೋದು ಅಂತ. ಸೊ ಜಾಮೂನ್ಗೆ ಹಿಟ್ಟಿಗೆ ನಾನು 1 ಬಟ್ಲಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಮನೆಯಲ್ಲಿ ಸ್ವಲ್ಪ ಕಡಿಮೆನೇ ಆ್ಯಕ್ಚುಲಿ ಸ್ವೀಟ್ಸ್ ತಿನ್ನೋದು. ಸೊ ಹಾಗಾಗಿ 1 ಬಟ್ಲಷ್ಟು ನಾನಿವತ್ತು ಜಾಮೂನ್ ಮಾಡ್ತಾಯಿದ್ದೀನಿ. ನಾನು ಹಿಟ್ಟನ್ನು ಹಾಲಿಂದ ಕಲಿಸ್ಕೊಳ್ತೀನಿ. ಸೊ ಹಾಗಾಗಿ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಹಾಗಾಗಿ ಮತ್ತು ಯಾವುದೇ ರೀತಿ ಕ್ರ್ಯಾಕ್ ಕೂಡ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ನಾನು ಅಡುಗೆಗೆ ಮಿಕ್ಸ್ಡ್ ವೆಜ್ ಮಸಾಲ ಮತ್ತು ಪರಾಟ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ಡ್ ವೆಜ್ ಮಸಾಲ ನಾನು ಅಂದರೆ ಸ್ವಲ್ಪ ಮೀಡಿಯಮ್ ಸ್ಪೈಸಿ ಮಾಡ್ತಾಯಿದ್ದೀನಿ ಇವತ್ತು. ಅದಕ್ಕೆ ಇದು ಬೇಬಿ ಕಾರ್ನ್ ಬೇಕಾಗುತ್ತೆ, ಮತ್ತು ಬಟಾಣಿ ಬೇಕಾಗುತ್ತೆ, ಮತ್ತು ಆಲೂಗಡ್ಡೆ, ಮತ್ತು ಕ್ಯಾಪ್ಸಿಕಮ್, ಮತ್ತು ಈರುಳ್ಳಿ, ಮತ್ತು ಟೊಮೆಟೊ. ಸೊ ಇಷ್ಟನ್ನು ಹಾಕಿ ನಾನಿವತ್ತು ಮಾಡ್ತಾಯಿದ್ದೀನಿ. ಇದರಲ್ಲಿ ನೀವು ಬೀನ್ಸ್ ಹಾಕ್ಕೊಳ್ಬೋದು.
ಈಗ ಇಲ್ಲಿ ಮೊದಲಿಗೆ ನಾನು ಅದು ಬೇಬಿ ಕಾರ್ನ್ ಏನಿರುತ್ತೆ ಅದನ್ನು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ. ಅದು ತುಂಬಾ ಹಾರ್ಡ್ ಇರುತ್ತೆ, ಸೊ ಹಾಗಾಗಿ ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ನೀರಲ್ಲಿ. ಸೊ ಹಾಗಾಗಿ ಈಸಿಲಿ ನಾವು ಅಂದರೆ ಇದು ಮಸಾಲೆಯಲ್ಲಿ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಅದು ಹಾಗಾಗಿ ಇವಾಗಲೇ ನಾನು ಎಲ್ಲ ತರಕಾರಿಯನ್ನು ಒಂದ್ಸಲ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ನಾನು ಕಾರ್ನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವೀಟ್ ಕಾರ್ನ್, ಸೊ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಿಮಗೆ ಎಷ್ಟು ಮಾಡಬೇಕು, ಎಷ್ಟು ನಿಮ್ಮ ಅದು ವೆಜ್ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ ಅಷ್ಟನ್ನು ನೀವು ತರಕಾರಿನ ಈಗ ನೋಡಿ, ಬೇಬಿ ಕಾರ್ನ್ ಮತ್ತು ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಈಗ ನೀರನ್ನು ಸೋಸ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ತರಕಾರಿಯನ್ನು ಹೆಚ್ಕೊಂಡಿದ್ದೀನಿ. ಇಲ್ಲಿ ಪೀಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟ್ ಕೂಡ ಹೆಚ್ಚಿದ್ದೀನಿ, ಮತ್ತು ಒಂದು ದಪ್ಪ ಈರುಳ್ಳಿ, ಮತ್ತು ಒಂದು ಕ್ಯಾಪ್ಸಿಕಮ್, ಮತ್ತು ಸ್ವಲ್ಪ ಇದು ಗಾರ್ಲಿಕ್, ಅಂದರೆ ಒಂದು 5 ರಿಂದ 6 ಎಸಳು ಗಾರ್ಲಿಕನ್ನು ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಟೊಮೆಟೊ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ದಪ್ಪ ಟೊಮೆಟೊನ ಈಗ ಪ್ಯೂರಿ ಮಾಡ್ಕೊಳ್ತೀನಿ. ಹಾಗೆ ಹಾಕಿದರೆ ಅದು ಟೇಸ್ಟ್ ಬರಲ್ಲ ಮತ್ತು ಥಿಕ್ನೆಸ್ ಕೊಡೋದಿಲ್ಲ ಅಂತ, ಹಾಗಾಗಿ ಅದನ್ನು ಪ್ಯೂರಿ ಹಾಕ್ಕೊಂಡು ಈಗ ಎಲ್ಲ ಒಂದೊಂದಾಗಿ ತರಕಾರಿಯನ್ನು ಎಣ್ಣೆಯಲ್ಲಿ ಸಾಟೆ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಲೈಟ್ ಫ್ರೈ ಆಗಬೇಕು, ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಬೇಗನೆ ಬೇಯುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಒಂದೊಂದಾಗಿ ತರಕಾರಿನ ಇದು ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇಲ್ಲಾಂತಂದರೆ ಎಲ್ಲ ಒಟ್ಟಿಗೆ ಹಾಕಿದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ಒಂದೊಂದಾಗಿ ನಾನು ಈ ಥರ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಈಗ ನಾನು 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಈಗ ನಾನು ಇದು ಪೀಸ್ ಏನಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೇಯಿಸ್ಕೊಂಡಿರೋಂಥ ಕಾರ್ನ್ ಮತ್ತು ಬೇಬಿ ಕಾರ್ನ್ ಸ್ವಲ್ಪ ಒಂದು 2 ಮಿನಿಟ್ಸ್ ಸಾಟೆ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಸಾಟೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಒಂದು ಮ್ಯಾರಿನೇಷನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ದಹಿ ಕರ್ಡ್ನ ತೊಗೊಂಡಿದ್ದೀನಿ, ಮೊಸರು. ಸೊ ಅದು ನಾನು ಫುಲ್ ಪ್ಯಾಕೆಟನ್ನು ಹಾಕ್ತಾಯಿದ್ದೀನಿ. ಅಂದರೆ ಇದು ಒಂದು 100 ಗ್ರಾಮ್ಸ್ ಇರ್ಬೋದು. ಸೊ ಅಷ್ಟನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗುತ್ತೆ, ಚೆನ್ನಾಗಿ ಫ್ಲೇವರ್ ಕೂಡ ಕೊಡುತ್ತೆ ಮತ್ತು ಥಿಕ್ ಗ್ರೇವಿ ಕೂಡ ಬರುತ್ತೆ. ಹಾಗಾಗಿ ಕರ್ಡ್ ಆ್ಯಡ್ ಮಾಡಬೇಕಾಗತ್ತೆ. ಕರ್ಡಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಟರ್ಮರಿಕ್ ಪೌಡರ್ ಮತ್ತು ಇದು ಗರಂ ಮಸಾಲ, ಇದು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ ಗರಂ ಮಸಾಲ, ಅದನ್ನು 1 ಸ್ಪೂನನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್, ಅಂದರೆ ಈಗ ಇದಕ್ಕೆ ಮ್ಯಾರಿನೇಷನ್ಗೆ ಸ್ವಲ್ಪನೇ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಏನು ಖಾರ ಇರುತ್ತಲ್ಲ ಆ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಇದೊಂದು ಸ್ಪೂನ್ ಮತ್ತು ಅದೊಂದು ಸ್ಪೂನ್. ಈಗ ಇದನ್ನು ಮಿಕ್ಸ್ಚರ್ನ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 15 to 20 ಮಿನಿಟ್ಸ್ ಇದನ್ನು ಸೈಡಲ್ಲಿ ಇಡ್ತೀನಿ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಅದರಲ್ಲಿ ಜೀರಾ ಹಾಕಿದ್ದೀನಿ, ಸಾಸಿವೆ ಹಾಕಿಲ್ಲ. ಯೂಶ್ವಲಿ ನಾರ್ತ್ ಇಂಡಿಯನ್ ಡಿಶಸಲ್ಲಿ ಸಾಸಿವೆ ಸ್ವಲ್ಪ ಕಡಿಮೆನೇ ಬಳಸ್ತಾರೆ. ಇದು ನಾನು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಮಿಕ್ಸ್ಡ್ ವೆಜ್. ಸೊ ನಾನು ಜಸ್ಟ್ ಜೀರಾನ ಹಾಕಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಂಥ ಬೆಳ್ಳುಳ್ಳಿ, ನಾನು ಆಗಲೇ ಹೇಳಿದಾಗೆ ಒಂದು 5 ರಿಂದ 6 ಬೆಳ್ಳುಳ್ಳಿ ನನಗೆ ತುಂಬಾ ಇಷ್ಟ ಪರ್ಸ್ನಲಿ. ನಾನು ಎಲ್ಲ ವೆಜಿಟೇಬಲ್ಸಲ್ಲಿ ಹಾಕ್ತೀನಿ. ಸೊ ಹಾಗಾಗಿ ಇದಕ್ಕೆ ಬೇಕೇ ಬೇಕು. ಸೊ ಇದಕ್ಕೆ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕಿ ಈಗ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೆಟೊ ಪ್ಯೂರಿಯನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ನಾನು 2 ತೊಗೊಂಡಿದ್ದೆ. ಅಂದರೆ ನೀವು ಎಷ್ಟು ಗ್ರೇವಿ ಮಾಡಬೇಕು ಅಂದ್ಕೊಂಡಿದ್ದೀರ ಅಷ್ಟು ನೋಡಿಬಿಟ್ಟು ನೀವು ತೊಗೊಳ್ಬೋದು. ನಾನು ಈಗ 3-4 ಜನಕ್ಕೆ ಆಗುವಷ್ಟು ನಾನು ಗ್ರೇವಿನ ಮಾಡ್ತಾಯಿದ್ದೀನಿ. ಹಾಗಾಗಿ ಮತ್ತು ಸ್ವಲ್ಪ ಇನ್ನು ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೆಟೊ ಫ್ರೈ ಮಾಡಿಕೊಂಡೆ, ಅಂದರೆ ಅದೇನು ಪ್ಯೂರಿ ಇದೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಈಗ ಏನು ನಾವು ಮಿಕ್ಸ್ಚರ್ನ ಮಾಡಿಟ್ಟಿದ್ವಿ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಕುದಿಬೇಕು. ಇದು ಒಂಥರ ಕಲರ್ ಚೇಂಜ್ ಆಗುತ್ತೆ, ರೆಡ್ ಆಗುತ್ತೆ ಮತ್ತು ಮೇಲ್ಗಡೆ ಎಣ್ಣೆ ಬಿಡುತ್ತೆ. ಸೊ ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡಬೇಕಾಗತ್ತೆ.
ಇದು ನೋಡಿ ಮೇಲ್ಗಡೆ ಎಣ್ಣೆ ಬಿಟ್ಟಿದೆ, ಎಷ್ಟು ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿ ಇದಾಗಿದೆ, ಇದು ಬೆಂದಿದೆ ಚೆನ್ನಾಗಿ. ಸೊ ಈ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ತಾ ಇದ್ದೀನಿ. ನನಗೆ ಸ್ವಲ್ಪ ತೆಳ್ಳಗೆ ಮಾಡೋದಿದೆ. ಥಿಕ್ ಮಾಡಬೇಕು ಅಂತಂದರೆ ಹೀಗೇ ಬಿಡ್ಬೋದು. ನನಗೆ ಸೊ ಈಗ ನಾನು ಇದಕ್ಕೆ ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಉಪ್ಪನ್ನು ಬೆರೆಸಿ ಇದನ್ನು ಕುದಿಯೋಕ್ಕೆ ಇಟ್ಟಿದ್ದೆ. ಸೊ ನೋಡಿ ಈಗ ಕುದೀತಾ ಇದೆ. ಕುದಿ ಬಂದ ತಕ್ಷಣ ಇದೇನು ವೆಜಿಟೇಬಲ್ಸ್ ಇದೆ ಅದನ್ನು ಇದರಲ್ಲಿ ಬೇಯಿಸ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದ ಮೇಲೆ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಒಂದು 2-3 ಮಿನಿಟ್ಸ್ ಕುದ್ರೆ ಈಗ ನೋಡಿ 2-3 ಮಿನಿಟ್ಸ್ ಕುದಿಸ್ದೆ. ಸೊ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಈ ರೀತಿ ಗ್ರೇವಿ ಆದರೆ ಸಾಕು. ಈಗ ಕೊನೆಯಲ್ಲಿ ಕಸೂರಿ ಮೇಥಿಯನ್ನು ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ಇದು ಕಂಪಲ್ಸರಿ ಹಾಕಲೇಬೇಕು. ಸೊ ತುಂಬ ಚೆನ್ನಾಗಿ ಫ್ಲೇವರ್ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ. ಈಗ ಜಸ್ಟ್ ಮಿಕ್ಸ್ ಮಾಡಿ 1 ಮಿನಿಟ್ ಅಷ್ಟು ಈ ಥರ ಬಿಟ್ಟರೆ ಆಯಿತು, ಗ್ರೇವಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿ ಆಗುತ್ತೆ. ಈ ಗ್ರೇವಿನ ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಪರಾಟ, ಸೊ ಇದೆಲ್ಲ ಜೊತೆ ನೀವು ಚೆನ್ನಾಗಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಪರಾಟ ಮಾಡ್ತಾಯಿದ್ದೀನಿ. ಇದು ತ್ರಿಕೋನಾಕಾರ ಪರಾಟ ಬರುತ್ತಲ್ಲ, ಸೊ ಅದು ದಪ್ಪ ಇರುತ್ತೆ, ತೆಳು ಇರೋದಿಲ್ಲ. ಚಪಾತಿ ಮಾಡ್ತಾಯಿಲ್ಲ, ಪರಾಟ. ಇದರಲ್ಲಿ ನಾನು ಸ್ವಲ್ಪ ಘೀ ಹಚ್ಚಿ ಈಗ ನಾನು ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ प्रसाद कसं झालं भाजी आहे? चांगलं झालं. किती देऊ शकतोस पॉईंट्स? 10 out of 10. खरंच? हां, तुम्ही सांगा, तुम्ही किती देऊ शकता पॉईंट्स? 10. हां, 10. रिअली? इट्स गुड. ओके, एन्जॉयिंग. You want to enjoy? I'll enjoy afterwards. ಊಟ ಆಯಿತು. ಎಲ್ಲರಿಗೂ ಗ್ರೇವಿ ತುಂಬ ಇಷ್ಟ ಆಯಿತು. ಸ್ಪೆಷಲಿ ನನ್ನ ತಮ್ಮನಿಗೋಸ್ಕರ ಮಾಡಿದ್ದೆ. ಸೊ ಅವನಿಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾವೀಗ ಮೂವಿ ನೋಡ್ತಾ ಇದ್ದೀವಿ. ಇದು ನೆಟ್ಫ್ಲಿಕ್ಸಲ್ಲಿ ಫೈಟರ್ ಅಂತ ಮೂವಿ ಈಗ ಬಂದಿದೆ. ಸೊ ತುಂಬ ಚೆನ್ನಾಗಿದೆ. ನನಗೆ ತುಂಬ ದಿನ ಆಯಿತು ಇದು ಋತಿಕ್ ರೋಷನ್ದು ಮೂವಿ ನೋಡಿ. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಅವನ ಸ್ಟೈಲು, ಅವನದು ಇದು ನನಗೆ ತುಂಬಾ ಇಷ್ಟ. ಒನ್ ಆಫ್ ಮೈ ಫೇವ್ರೆಟ್ ಹೀರೋ ಅಂತಲೇ ಹೇಳ್ಬೋದು ಹಿಂದಿಯಲ್ಲಿ. ಸೊ ತುಂಬ ಖುಷಿ ಆಯಿತು ಅವ್ನು ಮೂವಿ ನೋಡಿ. ತುಂಬ ಚೆನ್ನಾಗಿದೆ, ನೀವು ಒಂದ್ಸಲ ನೋಡಿ. ಅದಾದಮೇಲೆ ಸಂಜೆ ನಾನು ರಾಖಿ ಕಟ್ತಾ ಇದ್ದೀನಿ ನನ್ನ ತಮ್ಮನಿಗೆ. ಯೂಶ್ವಲಿ ನಾನು ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ ಅಲ್ಲ, ಸೊ ಹಾಗಾಗಿ ಬೆಳಗ್ಗೆನೇ ಕಟ್ಟಬೇಕು ಅಂದ್ಕೊಂಡಿದ್ದೆ. ಆದರೆ ಎಲ್ಲರೂ ಹೇಳಿದ್ರು ಬೆಳಗ್ಗೆ ಎಲ್ಲ ತುಂಬ ಅರ್ಜೆಂಟ್ ಆಗುತ್ತೆ, ಮತ್ತು ಅಡುಗೆ ಕೂಡ ಮಾಡೋದಿದೆ. ಹಾಗಾಗಿ ಸಂಜೆ ಕಟ್ಟು, ಆರತಿ ಎಲ್ಲ ದೀಪ ಹಚ್ಚಿರ್ತೀನಿ ಹೇಗೋ, ಮತ್ತು ಆರತಿ ಮಾಡ್ಬೋದು ಅಂತ. ಸೊ ಹಾಗಾಗಿ ಅವನಿಗೆ ಕಟ್ತಾ ಇದ್ದೀನಿ. ಸೊ ನಮ್ಮ ಕಡೆ ಹೇಗೆ ಅಂತಂದರೆ ಇದು 1 ರೂಪಿ ಕಾಯಿನ್ ಯಾವುದೇ ಕಾಯಿನ್ ಇರಲಿ ಅದನ್ನು ತೊಗೊಂಡು ಈ ಥರ ನಾವು 3 ಸಲ ಇದು ಮಾಡ್ತೀವಿ. ಅಂದರೆ ಇದಕ್ಕೆ ನಾವು ಓವಾಳ್ನಿ ಅಂತೀವಿ. ಸೊ ಯಾವುದೇ ಕೆಟ್ಟ ದೃಷ್ಟಿ ಇರಲಿ, ಯಾವುದೇ ನೆಗೆಟಿವಿಟಿ ಇರಲಿ, ದೂರ ಆಗಲಿ, ಒಳ್ಳೆಯದಾಗಲಿ ಅಂತ ಆರತಿ ಮಾಡಿ ಹರಿಸ್ತೀವಿ. ಸೊ ಐ ವಿಶ್ ನನ್ನ ತಮ್ಮನಿಗೆ ಒಳ್ಳೆಯದಾಗಲಿ, ಮತ್ತು ಅವನು ಏನು ಅಂದ್ಕೊಂಡಿದ್ದಾನೆ, ಅವನ ಜೀವನದಲ್ಲಿ ಏನು ಸಾಧನೆ ಮಾಡೋದಿದೆ ಅದು ಅವನಿಗೆ ಪೂರ್ತಿ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಅವನಿಗಂತ ಸ್ಪೆಷಲಾಗಿ ನಾನು ರಾಖಿ ತೊಗೊಂಬಂದಿದ್ದೆ. ಅಂದರೆ ಇದು ರುದ್ರಾಕ್ಷಿದೇನು ರಾಖಿ ಇರುತ್ತೆ ಅದು ಅವನೇ ಸೆಲೆಕ್ಟ್ ಮಾಡಿದ್ದು. ಅವ್ನು ಕರ್ಕೊಂಡು ಹೋಗಿನೇ ಅವನಿಗೆ ಕೊಡಿಸ್ದೆ, ಅಂದರೆ ತೊಗೊಂಡು ಬಂದೆ. ಸೊ ಅದನ್ನ ಈಗ ಕಟ್ತಾಯಿದ್ದೀನಿ. ಅಂದರೆ 2 ರಾಖಿನ ಕಟ್ತಾಯಿದ್ದೀನಿ. ಇವರು 1 ರಾಖಿ ಕಟ್ಟಬೇಡ, 2 ರಾಖಿ ಕಟ್ಟು ಅಂತ ಹೇಳ್ತಾರೆ ಯಾವಾಗಲೂ. ಮತ್ತು ನಾನು ಕಳಿಸೋದಾದ್ರೂ 2 ಕಳಿಸು ಅಂತ, ಅಂದರೆ ಒಳ್ಳೆಯದು ಅಂತ ಅಷ್ಟೇ. ಸೊ ಹಾಗಾಗಿ ಇರಲಿ ಅಂತ ನಾನು 2 ಕಟ್ತೀನಿ. ಒಂದು ಉಲಂದು ಕಟ್ತಾಯಿದ್ದೀನಿ, ಇನ್ನೊಂದು ರುದ್ರಾಕ್ಷಿದು. झालं काय का फॅन लावू जरासं
ಥ್ಯಾಂಕ್ ಯು. ಏ ತಡಿಯಪ್ಪ. ಅಯ್ಯೋ ಆಮೇಲೆ ಠೀಕ್ ನಕೋ ಪ್ರಸಾದ. ಇವರು ನಮ್ಮ ಮಾಮ ಇಲ್ಲಿ ಬಾಂಬೆಲೇ ಇರ್ತಾರೆ. ಸೊ ಹಾಗೆ ಅವ್ರು ನಮ್ಮ ಮನೆಗೆ ಬಂದಿದ್ದರು. ಅಮ್ಮ ಅವ್ರಿಗೆ ರಾಖಿ ಕಟ್ತಿದ್ದಾರೆ. ಇವರು ನಮ್ಮ ಚಿಕ್ಕ ಮಾಮ, ಇನ್ನೊಬ್ರು ಇದ್ದಾರೆ, ಅವರು ದೊಡ್ಡ ಮಾಮ ಬ್ಯಾಂಗ್ಳೂರಲ್ಲಿರ್ತಾರೆ. ಸೊ ಅವ್ರಿಗೆ ಆಲ್ರೆಡಿ ಕಳ್ಸಾಗಿದೆ, ಕೊರಿಯರ್ ಮಾಡಿದ್ದಾರೆ ಅಮ್ಮ. ಈಗ ಇವರು ಇಲ್ಲೇ ಇದ್ರಲ್ಲ, ಸೊ ಹಾಗಾಗಿ ಬಂದಿದ್ದಾರೆ ಮನೆಗೆ. ಈಗ ನಾನು ಕೆಲವು ಕ್ಲಿಪ್ಪಿಂಗ್ಸನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇದು ರಾಖಿ ಸೆಲೆಬ್ರೇಷನ್. ಇದು ನಮ್ಮ ಅತ್ತೆ ಮನೆ ಶಿಕಾರ್ಪುರದಲ್ಲಿ ರಾಖಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಅಂದರೆ ನಾನು ಈಗ ರೀಸೆಂಟಾಗಿ ಒಂದು ಫಂಕ್ಷನ್ಗೆ ಅಂತ ಹೋಗಿದ್ದೆ. ಹಾಗಾಗಿ ಇವರು ಅಲ್ಲಿದ್ದರು ಮತ್ತು ಅವರ ಅಕ್ಕನೂ ಬಂದಿದ್ದರು. ಸೊ ಹಾಗಾಗಿ ಅವ್ರಿಗೆ ನನ್ನ ಹಸ್ಬೆಂಡ್ಗೆ ಅವರು ರಾಖಿ ಕಟ್ತಿದ್ದಾರೆ. ಈಗ ನಮ್ಮ ಅತ್ತೆಯವರು ಅವರ ತಮ್ಮಂದ್ರಿಗೆ ರಾಖಿ ಕಟ್ತಿದ್ದಾರೆ. ಎಲ್ಲರೂ ಸೇರಿದ್ವಿ. ಸೊ ಹಾಗಾಗಿ ಒಂದು ಒಳ್ಳೆ ಸೆಲೆಬ್ರೇಷನ್ ಆಯಿತು. ಸೊ ತುಂಬ ಖುಷಿ ಆಗ್ತಾಯಿದೆ. ತುಂಬ ಸೊ ಹೀಗಿತ್ತು ನಮ್ಮ ರಾಖಿ ಸೆಲೆಬ್ರೇಷನ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ. ಮತ್ತು ನಾನು ಈ ವಿಡಿಯೋ ತುಂಬಾ ಡಿಲೇ ಆಗಿ ಬಂದಿದೆ. ಸೋ ಸಾರಿ. ನಾನು ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದೆ ಮತ್ತು ಸ್ವಲ್ಪ ಬ್ಯುಸಿ ಇದ್ದೆ. ಈಗ ಕಂಟಿನ್ಯೂ ಬ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.